ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶ ಭುಗಿಲೇಳ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ಹುಲಿ ವಿರುದ್ಧ ಭಾರೀ ಕೋಪತಾಪ ವ್ಯಕ್ತವಾಗ್ತಾ ಇದೆ. ಇದು ಬಿಜೆಪಿಯ ಮಾಜಿ ಸಂಸದನ ಸ್ವಾರ್ಥಪರ ನಡೆಗೆ ಭಾರೀ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಅಪಘಾತ ಮಾಡಿದ ಪುತ್ರನ ಪರ ಹೈಕೋರ್ಟ್ ಮೊರೆ ಹೋಗಿದ್ರು ಹೆಗಡೆ. ತನ್ನ ಮಕ್ಕಳಿಗೆ ವಿದೇಶಿ ಶಿಕ್ಷಣ, ಪರರ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶದ ಪರಿಯಿರು. ಫಾರಿನ್ನಲ್ಲಿ ಓದ್ತಾ ಇರುವ ಮಗನಿಗೋಸ್ಕರ ಹೈಕೋರ್ಟ್ ಮೊರೆ ಹೋಗ್ತಾರೆ. ಪುತ್ರ ವಾತ್ಸಲ್ಯ, ಆಕ್ಸಿಡೆಂಟ್ ಕೇಸಿನ ನನ್ನ ಮಗನನ್ನು ಬಿಟ್ಟು ಬಿಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ. ದಬಸ್ಪೇಟೆ ಅಪಘಾತ ಪ್ರಕರಣದಲ್ಲಿ ಪುತ್ರ ಆರೋಪಿ. ವಿದೇಶದಲ್ಲಿ ಓದ್ತಾ ಇರುವ ಮಗನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದ ಹೆಗಡೆ ಈಗ ಕೋರ್ಟ್ ಮೊರೆ ಹೋಗ್ತಿದ್ದಾರೆ. ಈ ಪ್ರಕರಣದಿಂದ ನನ್ನ ಮಗನನ್ನ ಕೈ ಬಿಡಿ, ಆತನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತಿದ್ದಾರೆ. ಮಾಜಿ ಸಂಸದನ ಈ ನಡೆಗೆ ಸಾಮಾಜಿಕ ಜಾಲತಾಣದಲ್ಲೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ತಮ್ಮ ಪುತ್ರ ವ್ಯಾಮೋಹವನ್ನ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಬಿಜೆಪಿಯ ಮಾಜಿ ಸಂಸದನ ಸ್ವಾರ್ಥಪರ ನಡೆಗೆ ಭಾರಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತನಾಡುವ ಅನಂತ್ ಕುಮಾರ್ ಹೆಗಡೆ ಅವರು ಮಗನ ವಿದೇಶಿ ಶಿಕ್ಷಣ ಸರಿ ಅಂತ ಅವ್ರಿಗನ್ನಿಸ್ತಾ ಇದೆಯಾ ಅನ್ನುವಂಥ ಮತ್ತೊಂದು ಪ್ರಶ್ನೆ ಸಾರ್ವಜನಿಕರಿಂದ ವ್ಯಕ್ತವಾಗ್ತಿದೆ. ಪರರ ಮಕ್ಕಳಿಗೆ ತ್ರಿಶೂಲ, ತನ್ನ ಮಗನಿಗೆ ವಿದೇಶಿ ಡಿಗ್ರಿ ಅನ್ನುವಂಥ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದ್ದು. ಇದಕ್ಕೆ ನಿಮ್ಮ ಉತ್ತರ ಏನು ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಮಕ್ಕಳು ಹೋರಾಟಕ್ಕೆ ಇಳಿಬೇಕು, ನಿಮ್ಮ ಮಕ್ಕಳು ವಿದೇಶದಲ್ಲಿ ಬೆಳಿಬೇಕು. ಹೇಗಿದೆ ನೋಡಿ, ನಿಮ್ಮ ಮಕ್ಕಳಿಗೆ ಎಜುಕೇಶನ್ ವಿದೇಶದಲ್ಲಿ ಕೊಡಿಸ್ಬೇಕು. ಮತ್ತೆ ಆಕ್ಸಿಡೆಂಟ್ ಮಾಡಿರುವಂಥದ್ದು ನಿಮ್ಮ ಪುತ್ರ. ಅದೇ ಈ ಪ್ರಕರಣ ಕೈಬಿಡಿ ಅಂತ ಬರೀ ಹೋಗ್ತಿರಲ್ಲ, ಆತನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತ. ಸಾಮಾನ್ಯ ಜನ ಹೀಗೆ ಮಾಡಿದಿದ್ರೆ ಸುಮ್ಮನೆ ಇರ್ತಾ ಇದ್ರ? ಉಳ್ಳವರು ಮಾಡಿದ್ರೆ ಒಂದು ನ್ಯಾಯ, ಸಾಮಾನ್ಯ ಜನರಿಗೆ ಮತ್ತೊಂದು ನ್ಯಾಯನ ಸ್ವಾಮಿ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರನ್ನ ಸಾರ್ವಜನಿಕರು ಕೇಳ್ತಾ ಇರುವಂತಹ ಪರಿ ಇದು. ಹಿಂದೂ ಹುಲಿ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಸದನ ಸ್ವಾರ್ಥಪರ ನಡೆಗೆ ಕ್ರಿಮಿನಲ್ ಕೇಸ್ನಿಂದ ಮಗನನ್ನ ರಕ್ಷಿಸುವುದಕ್ಕೆ ಹೈಕೋರ್ಟ್ ಮೊರೆ ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಪಾಸ್ಪೋರ್ಟ್ ಪಡೆಯುವುದಕ್ಕೆ ಕಾನೂನಿನ ವಿನಾಯಿತಿ ಕೋರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಇನ್ನು ಕಾಂಗ್ರೆಸ್ನ ವಕ್ತಾರೆ ಆದಂಥ ನಜ್ಮಾ ನಜೀರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ನಜ್ಮಾ ಮೇಡಮ್ ನಮಸ್ತೆ. ನಮಸ್ಕಾರ. ಅನಂತ್ ಕುಮಾರ್ ಹೆಗಡೆ ಅವರು ತಮ್ಮ ಪುತ್ರ ವ್ಯಾಮೋಹವನ್ನ ಇಲ್ಲಿ ತೋರ್ಪಡಿಸಿಕೊಳ್ತಾ ಇರುವಂತಹ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಅನಂತ್ ಕುಮಾರ್ ಹೆಗ್ಡೆ ಅವರ ಮಾತುಗಳನ್ನ ಇವತ್ತು ಯಾರು ದ್ವೇಷ ರಾಜಕಾರಣದ ಒಂದು ಉರಿಯಲ್ಲಿ ಇವರು ಹಚ್ಚುವಂತಹ ಬೆಂಕಿ ಇದೆಯಲ್ಲ, ಬೆಂಕಿಯಲ್ಲಿ ಬಲಿಯಾಗ್ತಾ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರು ಅರ್ಥ ಮಾಡ್ಕೊಳ್ಬೇಕು. ಇವ್ರ ಮಕ್ಕಳು ಮಾತ್ರ ಸೇಫ್ ಆಗಿರ್ಬೇಕು, ಇವ್ರ ಮಕ್ಳು ಮಾತ್ರ ಸೇಫ್ ಆಗಿ ಓದ್ಬೇಕು, ಇವ್ರ ಮಕ್ಳು ಮಾತ್ರ ವಿದೇಶಕ್ಕೆ ಹೋಗ್ಬೇಕು. ಕಂಡವ್ರ ಮಕ್ಳು, ಬಡವ್ರ ಮಕ್ಳು, ಶೂದ್ರರ ಮಕ್ಳು, OBC ಹುಟ್ಟಿದ ಮಕ್ಳು ಇವತ್ತು ಬೀದಿಲಲ್ಲಿ ಹೆಣ ಆಗ್ಬೇಕಾ? ಅಂದ್ರೆ ಸಾಮಾನ್ಯರಿಗೊಂದು ನ್ಯಾಯ ಅಲ್ಲ ನಜ್ಮಾ ಅವರೇ, ಇಲ್ಲಿ ಉಳ್ಳವರಿಗೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯ. ನೋಡಿ ಹೇಗಿದೆ ಪುತ್ರ ವ್ಯಾಮೋಹ ಅಂತ. ಅಲ್ಲ, ಅವ್ರವ್ರ ಮಕ್ಳು ಸೇಫ್ ಆಗಿರ್ಬೇಕು, ಅವ್ರ ಮಕ್ಳಿಗೆ ಅವ್ರ ಮಕ್ಳ ತಲೆ ಮೇಲೆ ಯಾವ ಕೇಸು ಇರಬಾರ್ದು. ಆದ್ರೆ ಇವ್ರು ಮಾಡೋ ಭಾಷಣಗಳು ಯಾವ್ದು ಅಂದ್ರೆ ಕೊಚ್ಚಿ ಕಡೀರಿ, ಕೊಲ್ಲಿ, ಬನ್ನಿ, ಹಿಡ್ಕೊಬನ್ನಿ ಆಯುಧಗಳನ್ನ, ಸಾಬ್ರನ್ನೆಲ್ಲ ಕೊಂದ್ ಹಾಕಿ, ಮುಸಲ್ಮಾನರನ್ನೆಲ್ಲ ಕೊಂದ್ ಹಾಕಿ ಅಂತ ಇವರು ದ್ವೇಷ ಹಚ್ಚೋದು. ಇವರ ದ್ವೇಷ ಭಾಷಣಗಳಿಗೆ ಬಲಿಯಾಗಿ ಸಾಮಾನ್ಯರ ಜನರು, ಶೂದ್ರರ ಮಕ್ಕಳು ಬಲಿಯಾಗೋದು. ಇವ್ರ ಮಕ್ಳೆಲ್ಲ ಆರಾಮಾಗಿ ಸೇಫ್ ಆಗಿ ಫಾರಿನಲ್ಲಿ ಓದೋದು. ದ್ವಿಮುಖ ನೀತಿಗಳೇನಿದೆಯಲ್ಲ, ಇವರ ದ್ವಿಮುಖ ನೀತಿಗಳೇನಿದೆಯಲ್ಲ, ಈ ದ್ವಿಮುಖ ನೀತಿಗಳು ಜನರಿಗೆ ಅರ್ಥ ಆಗ್ಬೇಕು. ಅಲ್ಲ, ಈಗ ನಜ್ಮಾ ಅವರೇ, ಈಗ ಕೇಸ್ಗಳಲ್ಲಿ ಸಿಲುಕಿರುವಂತಹ ಸಾಮಾನ್ಯ ಕಾರ್ಯಕರ್ತರ ಮಕ್ಕಳ ಭವಿಷ್ಯದ ಗತಿ ಏನು ಅಂತವ್ರು ಸಿಕ್ಕಾಕೊಂಡಾಗ ಇವರು ಅದ್ರ ಬಗ್ಗೆ ಮಾತಾಡಲ್ಲ, ಚಕಾರನೇ ಐತಲ್ಲ, ತಮ್ಮ ಮಗ ಅನ್ನುವಂತ ಕಾರಣಕ್ಕೆ ಮಾತಾಡ್ತಾರೆ. ಅದೇ ಇವ್ರು ಯಾವತ್ ವಕಾಲತ್ ಹಾಕ್ತಾರೆ ಸಾಮಾನ್ಯರ ಮಕ್ಕಳಿಗೆ? ಇವ್ರು ಉದ್ವೇಗಗೊಳಿಸ್ತಾರಲ್ಲ, ಉದ್ರೇಕಗೊಳಿಸ್ತಾರಲ್ಲ ಇವರು. ಸಾಮಾನ್ಯರ ಮಕ್ಕಳು ಬೀದಿಗೆ ಬರ್ಲಿ, ಜೈಲಿಗೆ ಹೋಗ್ಲಿ ಅಂತ ಹೇಳಿ ಜೈಲಿಗೆ ಹೋದವ್ರಿಗೆ ಹಾರ ಶಾಲು ಹಾಕಿ ಸನ್ಮಾನ ಮಾಡ್ತಾರೆ. ಇನ್ನೊಂದಷ್ಟು ಜನ ಜೈಲಿಗೆ ಹೋಗ್ಲಿ ಅನ್ನೋ ಕಾರಣಕ್ಕೆ, ಇನ್ನೊಂದಷ್ಟು ಜನ ಕೈಯಲ್ಲಿ ಮಚ್ಚನ್ ಹಿಡೀಲಿ, ಕತ್ತಿ ಹಿಡೀಲಿ, ಗನ್ ಹಿಡೀಲಿ ಅನ್ನೋ ಕಾರಣಕ್ಕೆ. ನೋಡಿ ನೀವು ಮೆಜಾರಿಟಿ ನೋಡಿ, ಯಾರು ದೇಶ ಭಾಷಣಗಳನ್ನ ಮಾಡ್ತಾರಲ್ಲ ಆ ಎಲ್ಲಾ ನಾಯಕರು, ಸೋಕಾಲ್ಡ್ ನಾಯಕರು ಮಕ್ಕಳೆಲ್ಲ ಫಾರಿನಲ್ಲಿ ಓದ್ತಿದ್ದಾರೆ, ವಿದೇಶದಲ್ಲಿ ಉದ್ಯೋಗಗಳನ್ನ ಮಾಡ್ತಾ ಇದಾರೆ, ಬಿಸ್ನೆಸ್ ಗಳನ್ನ ಮಾಡ್ತಿದ್ದಾರೆ. ನಮ್ಮ ಯುವ ಪೀಳಿಗೆ ಏನಿದೆ ಪಕ್ಷಾತೀತವಾಗಿ, ಬರೀ ಬಿಜೆಪಿ RSS ಅಂತ ಅಲ್ಲ, ಪಕ್ಷಾತೀತವಾಗಿ ಯಾವುದೇ ದ್ವೇಷ ಭಾಷಣಗಳಿಗೆ ಇವ್ರು ಹಚ್ಚುವಂತಹ ಬೆಂಕಿಗೆ ಬಲಿ ಆಗ್ಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟ್. ಥ್ಯಾಂಕ್ ಯು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ನಜ್ಮಾ ಮೇಡಮ್.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.